ಹಾಯ್ ಹಲೋ ಎವ್ರಿವನ್, ನಮಸ್ಕಾರ. ಹೇರ್ ಕಟ್ ಸಖತ್ತಾಗೈತಲ್ಲ. ಕೂದಲಿರೋ ಹಾಗೆ ಶೋಕಿ ಮಾಡಿಬಿಡ್ಬೇಕು. ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿವರೆಗೂ ಯಾವ ಯೂಟ್ಯೂಬ್ ವಿಡಿಯೋಸಲ್ಲೂ ಹೇಳಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ಹಂಗೇನೆ 12,000 ದಾಟ್ಬಿಟ್ಟಿದೆ ಸಬ್ಸ್ಕ್ರೈಬರ್ಸು. ಈಗ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತೆ ಅಟೆಂಡೆನ್ಸ್ ಹಾಕ್ಬಿಡಿ ಕಮೆಂಟ್ಸಲ್ಲಿ ಪ್ರೆಸೆಂಟ್ ಅಂತ, ಬಂದಿದ್ದೀವಿ ಅಂತ. ಓಕೆ, ಇಲ್ಲಿವರೆಗೂ ಮಾಡಿರೋ ಕ್ಲಾಸಸ್ ಎಲ್ಲ ಇಷ್ಟ ಆಗಿದ್ರೆ, ತಲೆಗೆ ಹೋಗಿದ್ರೆ ಮಾತ್ರ ಓಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಆಗ್ಬಿಡಿ ಪ್ರೆಸೆಂಟ್ ಅಂತ. ಓಕೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಸಂಪ್ರದಾಯ ಇದೆಯಲ್ಲ, ಡಿಸ್ಕ್ಲೈಮರ್ ಕೊಡಲೇಬೇಕು. ದಿಸ್ ವಿಡಿಯೋ ಇಸ್ ಕ್ರಿಯೇಟೆಡ್ ಫಾರ್ ಎಜುಕೇಷನಲ್ ಆ್ಯಂಡ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ. ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್. ಕಂಟೆಂಟ್ shared here should not be considered as investment advice. Please consult SEBI registered financial advisor before making any investment decisions. Investment in the security markets are subject to market risk. Read all the document carefully before investing. Okay, my intention is purely to spread awareness and knowledge about stock market, not to provide personal financial advice. ಸರಿನಾ? ಓಕೆನಾ? ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಬೇಸಿಕ್ ಇಂಪಾರ್ಟೆಂಟ್ ಫಂಡಮೆಂಟಲ್ಸ್ ಕವರ್ ಮಾಡಿದ್ದೆ ಅಲ್ವಾ? ಈ ಕ್ಲಾಸಲ್ಲಿ ಸ್ಟಾಕ್ಸು ಯಾವ ಥರ ಟ್ರೇಡ್ ಆಗುತ್ತೆ ಮಾರ್ಕೆಟಲ್ಲಿ, ಮತ್ತು ಟ್ರೇಡಿಂಗ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋಣ. ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ಬೈಯಿಂಗ್ ಅಂದರೆ ಏನು, ಸೆಲ್ಲಿಂಗ್ ಅಂದರೆ ಏನು, ಅದ್ಯಾವ ಥರ ಆಗುತ್ತೆ, ಮತ್ತು ಓಕೆ ನೀಟಾಗಿ ಕರೆಕ್ಟಾಗಿ ಕುತ್ಕೊಂಡು ಫೋಕಸ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವ ಥರ ಅರ್ಥ ಆದರೆ ಆ ಥರ ನೋಟ್ಸ್ ಮಾಡ್ಕೊಳ್ಳಿ. ಈ ನೋಟ್ಸ್ನ ಮಾಮೂಲಿ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಲಿಂಕ್ ಅವೈಲೇಬಲ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಮತ್ತು ಪಿನ್ಡ್ ಕಮೆಂಟಲ್ಲಿ ಲಿಂಕ್ ಅವೈಲೇಬಲ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಜಾಯ್ನ್ ಆಗ್ಬೋದು. ಆಗ್ಬಿಟ್ಟು ಅಲ್ಲಿಂದ ನೀವು ನೋಟ್ಸ್ನ ಕಾಪಿ ಮಾಡ್ಕೊಬೋದು. ದೇರ್ ಇಸ್ ನಥಿಂಗ್ ಫ್ಯಾನ್ಸಿ ಇನ್ ಟ್ರೇಡಿಂಗ್. ಟ್ರೇಡಿಂಗ್ ಅಂದರೆ ಏನೋ ಬ್ರಹ್ಮವಿದ್ಯೆ ಏನಲ್ಲ. ಓಕೆ, ಟ್ರೇಡಿಂಗ್ ಅಂದರೆ ಇನ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್. ಯಾವುದೇ ರೀತಿಯಾದಂಥ ಒಂದು ಗೂಡ್ಸು ಮಾರ್ಕೆಟಲ್ಲಿ ಯಾವುದೇ ರೀತಿಯಾದಂಥ ಗೂಡ್ಸ್ನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ತಿರಲ್ವಾ. ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ, ತರಕಾರಿದ ಎಕ್ಸಾಂಪಲ್ ಕೊಟ್ಬಿಟ್ಟು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ನಲ್ವ ನಾನು. ಅದೇ ಥರ ಸ್ಟಾಕ್ಸ್ನ ಅಲ್ಲಿ ತರಕಾರಿನ ಬೈಯಿಂಗ್ ಮತ್ತು ಸೆಲ್ಲಿಂಗ್ ಮಾಡ್ತಾರೆ, ಟ್ರಾನ್ಸಾಕ್ಷನ್ ನಡೆಯುತ್ತೆ. ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾಕ್ಸ್ದು ನಡೆಯುತ್ತೆ ಅಷ್ಟೇ. ಆಸ್ ಸಿಂಪಲ್ ಆಸ್ ದಟ್. ಡೈಲಿ ಅದೇ ನಡೆಯೋದು ಸ್ಟಾಕ್ ಮಾರ್ಕೆಟಲ್ಲಿ. ಓಕೆ, ನಾವು IPOದಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, IPO ಕ್ಲಾಸಲ್ಲಿ ಆ ಪ್ರೋಸೆಸ್ ಫುಲ್ಲು ಡಿಸ್ಕಸ್ ಮಾಡಿದ್ದೀವಿ. ನೋಡಿಲ್ಲ ಅಂದರೆ ಆ ಕ್ಲಾಸ್ ನೋಡ್ಕೊಂಬನ್ನಿ. ಆ ಥರ IPOದಲ್ಲಿ ಲಿಸ್ಟ್ ಆದಮೇಲೆ, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಕಂಪನಿಗಳು ಓಪನ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ ಬೈಯಿಂಗ್ ಮತ್ತು ಸೆಲ್ಲಿಂಗ್ಗೆ. ನಾನು ಹೇಳಿದ್ನಲ್ವ PRR ಆಗ್ರೋ. ನಾನು ಹೇಳಿದ್ನಲ್ಲ ನನ್ನ ಕಂಪ್ನಿದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ PRR ಆಗ್ರೋ. ನಾನು ಎಷ್ಟಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟಿದ್ದೀನಿ ಅಂದರೆ ನಾನು ಸ್ಟಾರ್ಟೇ ಮಾಡ್ಬಿಡ್ತೀನಿ ನಾವು ಕಂಪ್ನಿನ. PRR ಆಗ್ರೋ ಅಂತ ಎಕ್ಸಾಂಪಲ್ ಕೊಟ್ಟಿದ್ನಲ್ವಾ. ಇದು ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ, ಮಾಮೂಲಿ IPO ಪ್ರೋಸೆಸ್ ಎಲ್ಲ ಆದಮೇಲೆ, ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆದಮೇಲೆ ಯಾರು ಬೇಕಾದರೂ ಹೋಗಿ ತಗೊಬೋದು, ಯಾರು ಬೇಕಾದರೂ ಹೋಗಿ ತಗೊಂಡ್ಮೇಲೆ ಯಾರು ಬೇಕಾದರೂ ಹೋಗಿ ಸೆಲ್ ಮಾಡ್ಬೋದು. ಓಕೆ, ಅದೇ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. The whole process of selling and buying is called trading. Those who want to buy them will place order through brokers, and those who already have will sell through brokers. ಈ ಪ್ರೋಸೆಸ್ನ ಕಂಪ್ಲೀಟಾಗಿ ನಾನು ಆಲ್ರೆಡಿ ಹೇಳ್ಕೊಟ್ಬಿಟ್ಟಿದ್ದೀನಿ ಸೆಕೆಂಡ್ ಕ್ಲಾಸಲ್ಲಿ. ಓಕೆ, ವಿಡಿಯೋ ನಂಬರ್ 3 ಸೆಕೆಂಡ್ ಕ್ಲಾಸಲ್ಲಿ ಕಂಪ್ಲೀಟಾಗಿ ಹೇಳ್ಕೊಟ್ಬಿಟ್ಟಿದ್ದೀನಿ ಈ ಪ್ರೋಸೆಸ್ನ. ಗೊತ್ತಿಲ್ಲ ಅಂದರೆ ಹೋಗಿ ನೀಟಾಗಿ ಇನ್ನೊಂದ್ಸಲಿ ನೋಡಿ. ಓಕೆ, ನೋಡಿ ಇಲ್ಲ ಹಾಕಿದ್ದೀನಲ್ವ ಚಾರ್ಟು, ಈ ಪ್ರೋಸೆಸ್ನ ನೀಟಾಗಿ ಹೇಳ್ಕೊಟ್ಟಿದ್ದೀನಿ. ಬೈಯಿಂಗ್ ಅಥವಾ ಸೆಲ್ಲಿಂಗ್ ಮಾಡಿದರೆ ನೀವು ಎಂಡ್ ಆಫ್ ದಿ ಡೇ ಅದನ್ನು ನೀವು ಬೈ ಮಾಡಿರ್ತೀರ ಅಂದ್ಕೊಳ್ಳಿ. ಎಂಡ್ ಆಫ್ ದಿ ಡೇ 3:30 ಒಳಗಡೆ ಮಾರ್ಕೆಟ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ನೀವು ಸೆಲ್ ಮಾಡಿಲ್ಲ ಅಂದರೆ ಅದು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಹೋಗಿ ಕೂತ್ಕೊಳ್ಳುತ್ತೆ. ಓಕೆ, ಸೆಲ್ಲಿಂಗಲ್ಲೂ ಅಷ್ಟೇ. ಸೆಲ್ಲಿಂಗಲ್ಲಿ ನೀವು 3:30 ಒಳಗಡೆ ಸೆಲ್ ಮಾಡಿಲ್ಲ ಅಂದರೆ ಆ ಪೊಸಿಷನ್ ಹೋಗಿ ನಿಮ್ಮ ಬ್ರೋಕರ್ ಅಕೌಂಟಲ್ಲಿ ಕೂತ್ಕೊಳ್ಳುತ್ತೆ, ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನೆಕ್ಸ್ಟ್ ಡೇಗೆ. ಓಕೆ, ಸೊ ದಿಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಕೀಪ್ಸ್ ಆನ್ ಹ್ಯಾಪನಿಂಗ್, ರಿಸಲ್ಟಿಂಗ್ ಇನ್ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ ಇನ್ ಪ್ರೈಸಸ್ ಅಕಾರ್ಡಿಂಗ್ ಟು ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಡಿಮ್ಯಾಂಡ್ ಜಾಸ್ತಿ ಇದ್ದು, ಸ್ಟಾಕ್ದು ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಪ್ರೈಸ್ ಹಿಂಗೆ ಮೇಲೆ ಹೋಗ್ತಾ ಇರುತ್ತೆ. ಓಕೆ, ಅಕಸ್ಮಾತ್ ಸಪ್ಲೈ ಜಾಸ್ತಿ ಆಯಿತು, ಡಿಮ್ಯಾಂಡ್ ಕಮ್ಮಿ ಆಯಿತು ಅಂದರೆ ಸ್ಟಾಕು ಕೆಳಗಡೆಗೆ ಬರ್ತಾ ಇರುತ್ತೆ. ಇದನ್ನ ಚಾರ್ಟ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಆ ಥರ ಅನ್ಕೊಳ್ಳಿ. ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಆಗ್ತಾ ಇರುತ್ತೆ. ಬೈಯಿಂಗ್ ಜಾಸ್ತಿ ಆದರೆ ಸ್ಟಾಕ್ ಮೇಲೆಗೆ ಹೋಗುತ್ತೆ, ಸೆಲ್ಲಿಂಗ್ ಜಾಸ್ತಿ ಆದರೆ ಸ್ಟಾಕ್ ಕೆಳಗಡೆಗೆ ಬರುತ್ತೆ. ಟ್ರೇಡರ್ಸ್ಗೂ ಇನ್ವೆಸ್ಟರ್ಸ್ಗೂ ಇರೋ ಒಂದು ಬೇಸಿಕ್ ಫಂಡಮೆಂಟಲ್ ಡಿಫ್ರೆನ್ಸ್ ಏನು ಅಂದರೆ, ಇನ್ವೆಸ್ಟರ್ಸ್ ಬಂದು ಲಾಂಗ್ ವ್ಯೂ ನೋಡ್ತಾರೆ. 5 ವರ್ಷ 10 ವರ್ಷ ಮುಂದಕ್ಕೆ ಹೋಗಿ ಬಿಸ್ನೆಸ್ದು ಯಾವ ಥರ ಇರ್ಬೋದು ಈ ಸ್ಕೋಪು ಬಿಸ್ನೆಸ್ಗೆ ಅಂತ ಆ ಥರ ಯೋಚನೆ ಮಾಡ್ತಾರೆ ಇನ್ವೆಸ್ಟರ್ಸು. ಬಟ್ ಟ್ರೇಡರ್ಸ್ ಏನು ಮಾಡ್ತಾರೆ, 2 ಅವರ್ ಇರ್ಬೋದು, 1 ದಿನ ಇರ್ಬೋದು, 1 ವಾರ ಇರ್ಬೋದು, 1 ತಿಂಗಳು ಇರ್ಬೋದು, ಅಥವಾ 1 ವರ್ಷ ಇರ್ಬೋದು. ಇಷ್ಟರೊಳಗಡೆ ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ನನಗೂ ಸ್ಟಾಕ್ ಸಂಬಂಧ ಇಲ್ಲ. ಅದು 5 ವರ್ಷ ಏನು ಮಾಡುತ್ತೋ 10 ವರ್ಷ ಏನು ಮಾಡುತ್ತೋ ನನಗೂ ಅದಕ್ಕೆ ಸಂಬಂಧ ಇಲ್ಲ. ನಾನೇನು ತಗೊಬೇಕು, ನಾನು ಪ್ರಾಫಿಟ್ ಬಂತ ಬುಕ್ ಮಾಡ್ಕೊಬೇಕು, ಹೋಗ್ತಾ ಇರಬೇಕು. ಅದು ಟ್ರೇಡರ್. ದೇ ಆರ್ ಲೈಕ್ ಪ್ಲೇ ಬಾಯ್ಸ್. ಓಕೆ, ಸಿಂಪಲ್ ಆಗಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಲ್ಯಾಂಗ್ವೇಜ್. ಪ್ಲೇ ಬಾಯ್ಸ್ ಎಲ್ಲ ಆಗಬೇಡಿ. ಒಳ್ಳೆ ಹುಡುಗರ ಜೊತೆ ಆಟ ಆಡೋಕೆ ಹೋದ್ರೆ ಜೀವನ ಎಗ್ಗುಟ್ಟೋಗುತ್ತೆ. ಸುಮಾರು ಎಕ್ಸಾಂಪಲ್ಸ್ ಇದೆ. ಬಟ್ ಒಬ್ಬ ಇನ್ವೆಸ್ಟರ್ ಅಂದರೆ ಹಸ್ಬೆಂಡ್ ಮೆಟೀರಿಯಲ್ ಥರ. ಓಕೆ, ಹಸ್ಬೆಂಡ್ ಏನು ಮಾಡ್ತಾನೆ, ಹೆಂಡ್ತಿನ ಮದುವೆ ಆಗ್ಬಿಟ್ಟು ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾನೆ, ಜೀವನ ಪೂರ್ತಿ ಸಂಸಾರ ಮಾಡ್ತಾನೆ ಅಲ್ವಾ, ಅದು ಇನ್ವೆಸ್ಟರ್. ಟ್ರೇಡರ್ ಅಂದರೆ ಪ್ಲೇ ಬಾಯ್. ನಾನು ಪ್ಲೇ ಬಾಯ್ ಅಲ್ಲಪ್ಪ, ಬರೀ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಆಮೇಲೆ ಹಂಗೆ ಅನ್ಕೊಂಡ್ಬಿಟ್ಟಿರಾ ನಮ್ಮ ಅಮ್ಮ ಆಮೇಲೆ ಯಾಕಡೆ ತಗೊಂಡು ಹೊಡಿತಾರೆ. ಟ್ರೇಡರ್ ಅಂದರೆ ಏನು,
ಪ್ಲೇ ಬಾಯ್ ಏನ್ ಮಾಡ್ತಾನೆ, ಅವ್ನು ಯಾರ ಜೊತೆನೂ ಕಮಿಟ್ಮೆಂಟ್ ತಗೊಳಲ್ಲ, ಒಂದು ಹುಡುಗಿ ಜೊತೆ ಸ್ಟಿಕ್ ಆಗಲ್ಲ. ಟ್ರೇಡರ್ ಏನ್ ಮಾಡ್ತಾನೆ, ಸ್ಟಾಕ್ಸ್ ಹುಡುಕೊಂತಾನೆ, ಎಲ್ಲಿ ಟ್ರೇಡ್ ಸಿಕ್ಕಿದ್ರೆ ಅಲ್ಲಿ ಹೋಗ್ತಾನೆ, ಟ್ರೇಡ್ ತಗೊಂತಾನೆ, ಪ್ರಾಫಿಟ್ ಬುಕ್ ಆಯ್ತಾ, ಲಾಸ್ ಬುಕ್ ಆಯ್ತಾ, ಕ್ಲೋಸ್. ನೋ ಎಮೋಷನ್ಸ್, ನೋ ಅಟ್ಯಾಚ್ಮೆಂಟ್ಸ್, ನಥಿಂಗ್, ಕ್ಲೋಸ್ ಅಷ್ಟೇ ಟ್ರೇಡರ್. ಓಕೆ, ದಿಸ್ ಇಸ್ ಹೌ ಟ್ರೇಡರ್ಸ್ ಬ್ರೈನ್ ವರ್ಕ್. ಪ್ಲೇ ಬಾಯ್ಸು ಅದೇ ತರ ಅಲ್ವಾ, ಅವರು ಅದೇ ತರ ಮೈಂಡ್ ಸೆಟ್ ಇರೋ ಹುಡುಗಿನೇ ಹುಡ್ಕೊಂತಾರೆ. ಮದುವೆ ಗಿದ್ವೆ ಅಂದ್ರೆ ಆ ಹುಡುಗಿರು ಓಡೋಗ್ಬಿಡ್ತಾರೆ. ಬಟ್ ಕ್ಯಾಶುವಲ್ ಆಗಿ ಡೇಟ್ ಮಾಡ್ತೀನಿ, ಕ್ಯಾಶುವಲ್ ಆಗಿರ್ತೀನಿ ಅಂದರೆ ಅವರು ಒಪ್ಕೊಂತಾರೆ. ಅದೇ ಥರ ಇರ್ತಾರೆ ಸೆಟ್ ಆಫ್ ಗರ್ಲ್ಸ್. ಓಕೆ, ಅವ್ರನ್ನೇ ಹುಡ್ಕೊತಾರೆ, ಹೋಗ್ತಾರೆ, ಮಜಾ ಮಾಡ್ತಾರೆ, ಸ್ವಲ್ಪ ದಿನ ಇಬ್ಬರು ಮಜಾ ಮಾಡ್ತಾರೆ, ಆಮೇಲೆ ಹೋಗ್ತಾ ಇರ್ತಾರೆ ದೂರ. ಇದೇ ಥರ ಟ್ರೇಡಿಂಗ್ ಇದೇ ಥರ ವರ್ಕ್ ಆಗೋದು. ನಾನು ಈಸಿಯಾಗಿ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಅಫೆಂಡ್ ಆಗಿಬಿಟ್ಟು ಕಮೆಂಟ್ಸಲ್ಲಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೇಡಿ ನನ್ನ. ಈಗ ಇಲ್ಲಿಂದ ಡೀಟೇಲಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಟ್ರೇಡಿಂಗಲ್ಲಿ ಬೇಸಿಕಲಿ ಮೂರು ಥರ ಟ್ರೇಡಿಂಗ್ ಸ್ಟೈಲ್ಸ್ ಇರುತ್ತೆ. ಯಾವುದ್ಯಾವುದು? ಇಂಟ್ರಾಡೇ, ಸ್ವಿಂಗು ಮತ್ತು ಪೊಸಿಷನ್. ಏನೇನು ನೋಡಿ. ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಏನು, ಕ್ಯಾಪ್ಚರ್ ಟೈನಿ ಪ್ರೈಸ್ ಮೂವ್ಮೆಂಟ್ಸ್ ಥ್ರೂ ಔಟ್ ದ ಡೇ, ಮಸ್ಟ್ ಕ್ಲೋಸ್ ಆಲ್ ಪೊಸಿಷನ್ಸ್ ಬಿಫೋರ್ ದ ಮಾರ್ಕೆಟ್ ಶಟ್ಸ್. ಅಂದ್ರೆ 9:15ಗೆ ಮಾರ್ಕೆಟ್ ಓಪನ್ ಆಗೋದು, ಬೆಳಗ್ಗೆ 3:30ಗೆ ಮಾರ್ಕೆಟ್ ಕ್ಲೋಸ್ ಆಗೋದು ಅಲ್ವಾ. ಇವ್ರು ಯಾವುದೇ ಇಂಟ್ರಾಡೇ ಟ್ರೇಡರ್ಸು ಯಾವುದೇ ಪೊಸಿಷನ್ ತಗೊಂಡ್ರು ಇಷ್ಟು ಟೈಮ್ ಫ್ರೇಮ್ ಒಳಗಡೆನೆ ಪೊಸಿಷನ್ ಓಪನ್ ಆಗುತ್ತೆ ಮತ್ತೆ ಕ್ಲೋಸ್ ಆಗುತ್ತೆ. ಓಕೆ, 9:15 ಆದಮೇಲೆ ಯಾವುದೇ ಟೈಮ್ ಫ್ರೇಮಲ್ಲಿ ಎಂಟ್ರಿ ಯಾವಾಗ ಸಿಗುತ್ತೋ ಅವಾಗ ಪೊಸಿಷನ್ ಓಪನ್ ಆಗುತ್ತೆ. 3:30 ಒಳಗಡೆ ಕ್ಲೋಸಿಂಗ್ ಮೂವ್ಮೆಂಟ್ ಯಾವಾಗ ಬರುತ್ತೋ ಅವಾಗ ಕ್ಲೋಸ್ ಆಗುತ್ತೆ. ಇದನ್ನ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರೀತಾರೆ. ದ ನೇಮ್ ಇಟ್ ಸೆಲ್ಫ್ ಟೆಲ್ಸ್ ಇಟ್, ಇಂಟ್ರಾಡೇ, ವಿತ್ ಇನ್ ಅ ಡೇ. ಓಕೆ, ನೆಕ್ಸ್ಟ್ ಹೋಲ್ಡಿಂಗ್ ಟೈಮ್ ಬಂದು ಫ್ರಮ್ ಮಿನಿಟ್ಸ್ ಟು ಅವರ್ಸ್. ಅವಾಗ ಮಿನಿಟ್ಸ್ ಅಲ್ಲೇ ಮಾಡಂಗಿದ್ರೆ ಅದನ್ನ ಸ್ಕ್ಯಾಲ್ಪಿಂಗ್ ಅಂತ ಕರೀತಾರೆ. ಹವರ್ಸು ಹೋಲ್ಡ್ ಮಾಡ್ಬೋದು. ನಾನು ಇಂಟ್ರಾಡೇ ಟ್ರೇಡ್ ತಗೊಂಡ್ರೆ ಇದೇ ಥರ ಮಾಡೋದು. ಹವರ್ಸ್ ಟುಗೆದರ್ ಹೋಲ್ಡ್ ಮಾಡ್ತೀನಿ. ಒಂದು 2 ಅವರ್ 3 ಅವರ್ ಹೋಲ್ಡ್ ಮಾಡಿ ನಾನು ಸೆಟಪ್ ಪ್ರಕಾರ ಟ್ರೇಡ್ ಸಿಕ್ಕಿದಾಗ ತಗೊಂಡು 2 ಅವರ್ 3 ಅವರ್ ಆದಮೇಲೆ ಕವರ್ ಮಾಡ್ಕೊಂಡ್ಬಿಡ್ತೀನಿ ಇಂಟ್ರಾಡೇ ಟ್ರೇಡ್ಸ್ ನಾನು ತಗೊಂಡ್ರೆ. ಓಕೆ, ಸ್ವಿಂಗ್ ಟ್ರೇಡಿಂಗಲ್ಲಿ ಒಂದು ಸ್ವಿಂಗ್ನ ಕ್ಯಾಚ್ ಮಾಡ್ತಾರೆ. ಸ್ವಿಂಗ್ ಅಂದರೆ ಏನು? ಪ್ರೈಸ್ ಕೆಳಗಡೆ ಬೀಳ್ತಾ ಇರುತ್ತೆ, ಮತ್ತೆ ಮೇಲೆ ರೈಸ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಬ್ರೇಕ್ಔಟ್ ಕೊಟ್ಟೋಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಬ್ರೇಕ್ ಡೌನ್ ಕೊಡೋಕೆ ಸ್ಟಾರ್ಟ್ ಮಾಡುತ್ತೆ. ಕೆಳಗಡೆ ಬಂದು ಈ ಒಂದು ಲೆವೆಲ್ ಹತ್ರ ಮೇಂಟೈನ್ ಮಾಡಿ ಮತ್ತೆ ಬ್ರೇಕ್ ಡೌನ್ ಕೊಡುತ್ತೆ. ಈ ಸ್ವಿಂಗ್ ಇರುತ್ತೆ ಅಲ್ವಾ, ಈ ಸ್ವಿಂಗ್ನ ಕ್ಯಾಚ್ ಮಾಡಿ ಓವರ್ ನೈಟ್ ಕ್ಯಾರಿ ಮಾಡಿ ಫ್ಯೂ ಡೇಸ್ ಆರ್ ವೀಕ್ಸ್ ಹೋಲ್ಡ್ ಮಾಡ್ತಾರೆ. ಒಂದು 3 ದಿನನೋ 3 ದಿನದಿಂದ ಇರೋದು 3 ವಾರ 4 ವಾರ ಅಷ್ಟು ಹೋಲ್ಡ್ ಮಾಡ್ತಾರೆ. ಆ ಹೋಲ್ಡ್ ಮಾಡ್ತಾರಲ್ಲ, ಓವರ್ ನೈಟ್ ಹೋಲ್ಡ್ ಮಾಡ್ತಾರಲ್ವಾ, ಅದನ್ನ ಸ್ವಿಂಗ್ ಟ್ರೇಡಿಂಗ್ ಅಂತ ಕರೀತಾರೆ. ಓಕೆ, ಪೊಸಿಷನಲ್ ಟ್ರೇಡಿಂಗ್ ಅಂದ್ರೆ ಕ್ಯಾಚಿಂಗ್ ಮೇಜರ್ ಲಾಂಗ್ ಟರ್ಮ್ ಟ್ರೆಂಡ್ಸ್. ಓಕೆ, ಲಾಂಗ್ ಟರ್ಮ್ ಟ್ರೆಂಡ್ಸ್ ಅಂದ್ರೆ ಏನು? ಫ್ರಮ್ ಮಂತ್ಸ್ ಟು ಇಯರ್ಸ್. ಹೋಲ್ಡಿಂಗ್ ಪೀರಿಯಡ್ 1 ಮಂತ್ ಟು 3 ಮಂತ್ಸ್ ಇರ್ಬೋದು, ಅಥವಾ 3 ಮಂತ್ಸ್ ಟು 6 ಮಂತ್ಸ್ ಇರ್ಬೋದು, ಅಥವಾ 1 ಇಯರ್ ಹೋಲ್ಡ್ ಮಾಡ್ಬೋದು. ಅದನ್ನ ಪೊಸಿಷನಲ್ ಟ್ರೇಡಿಂಗ್ ಅಂತ ಕರೀತಾರೆ. ಟಾರ್ಗೆಟ್ ರೀಚ್ ಆಗೋವರೆಗೂ ಆದ್ರೂ ಇರ್ಬೋದು, ಅಥವಾ ಸ್ಟಾಪ್ ಲಾಸ್ ಹಿಟ್ ಆಗೋವರೆಗೂ ಇರ್ಬೋದು. ಅದನ್ನ ಹೋಲ್ಡ್ ಮಾಡ್ಕೊಂಡೇ ಇರ್ತಾರೆ ಪೊಸಿಷನಲ್ ಟ್ರೇಡಿಂಗ್ ನ. ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಅಂದ್ರೆ ಏನು? ಟ್ರೇಡಿಂಗ್ ಅಲ್ಲಿ ನೀವು ಕೇಳಿರ್ತೀರಾ, ನಾನು ಟ್ರೇಡ್ ಬೈ ಮಾಡಿದೆ ಅಥವಾ ಸೆಲ್ ಮಾಡಿದೆ, ಶಾರ್ಟ್ ಮಾಡಿದೆ ಅಲ್ವಾ, ಆ ಥರ ಕೇಳಿದ್ರೆ. ಬೈ ಮಾಡೋದು ಈಸಿ, ಎಲ್ಲರಿಗೂ ಗೊತ್ಬಿಟ್ಟಿರುತ್ತೆ. ಹೋಗಿ ಆ ಸರ್ಟನ್ ಪ್ರೈಸಲ್ಲಿ ಬೈ ಮಾಡೋದು, ಮೇಲೆ ಹೋದ್ಮೇಲೆ ಅಥವಾ ಕೆಳಗಡೆ ಹೋದ್ಮೇಲೆ ಸೆಲ್ ಮಾಡೋದು. ಬಟ್ ಸೆಲ್ಲಿಂಗ್ ಅಂದರೆ ಏನು? ನಮ್ಮ ಹತ್ರ ಸ್ಟಾಕೇ ಇಲ್ಲದೆ ಹೆಂಗೆ ಸೆಲ್ ಮಾಡೋದು ನೋಡಿ, ಕೇಳಿಸ್ಕೊಳ್ಳಿ. ಬೈಯಿಂಗ್ ಅಂದ್ರೆ ಗೋಯಿಂಗ್ ಲಾಂಗ್ ಅಂತ ಅರ್ಥ. ನಾನು ಗೋಯಿಂಗ್ ಲಾಂಗ್ ಅಂದ್ರೆ ಏನು ಅಂತ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಂದ್ರೆ ಬೇಸಿಕಲಿ ಬೈ ಲೋ ಸೆಲ್ ಹೈ. ಸ್ಟಾಕು ಒಂದು 30 ರೂಪಾಯಲ್ಲಿ ಇರುತ್ತಪ್ಪ, 30 ರೂಪಾಯಲ್ಲಿ ನಾನು ತಗೊಂತೀನಿ, ಅದು ನನ್ನ ಟಾರ್ಗೆಟ್ ಏನು 60 ರೂಪಾಯಿ. 60 ರೂಪಾಯಿಗೆ ಹೋದ್ಮೇಲೆ ಡಬಲ್ ಆದ್ಮೇಲೆ ಪ್ರೈಸು ಮಾರ್ಬಿಡ್ತೀನಿ. ಇಷ್ಟೇ ಸಿಂಪಲ್ ಬೈಯಿಂಗ್ ಅಂದ್ರೆ. ಓಕೆ, ಇದರಿಂದ ಬೈಯಿಂಗ್ ಅಂದ್ರೆ ಮೈಂಡ್ ಸೆಟ್ ಏನಿರುತ್ತೆ, ಯು ಬಿಲೀವ್ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಡೂಯಿಂಗ್ ವೆಲ್ ಅಂಡ್ ಸ್ಟಾಕ್ ಪ್ರೈಸ್ ವಿಲ್ ರೈಸ್. ಅಂದ್ರೆ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಏನಾದರೂ ಇರ್ಬೋದು, ನಿಫ್ಟಿ ಆಪ್ಷನ್ ಇರ್ಬೋದು, ಅಥವಾ ಯಾವುದೋ ಸ್ಟಾಕ್ದು ಫ್ಯೂಚರ್ ಇರ್ಬೋದು, ಅಥವಾ ಸ್ಟಾಕ್ದು ಈಕ್ವಿಟಿಯಲ್ಲಿ ಸ್ಟಾಕ್ ಇರ್ಬೋದು. ನಿಮ್ಮ ಸೆಂಟಿಮೆಂಟು ಪಾಸಿಟಿವ್ ಇರುತ್ತೆ. ಹೌದಪ್ಪ, ಇಲ್ಲಿಂದ ಪ್ರೈಸ್ ರೈಸ್ ಆಗುತ್ತೆ, ನಾನು ಇಲ್ಲಿ ತಗೊಂತೀನಿ, ಪ್ರೈಸ್ ರೈಸ್ ಆದಮೇಲೆ ಈ ಲೆವೆಲ್ಗೆ ಹೋದ್ಮೇಲೆ ಮಾರ್ಬಿಡ್ತೀನಿ. ನಿಮ್ಮ ಸೆಂಟಿಮೆಂಟ್ ಏನಾಗಿದೆ? ಪಾಸಿಟಿವ್. ಓಕೆ, ಗೋಯಿಂಗ್ ಲಾಂಗ್. ಸೆಲ್ಲಿಂಗ್ ಅಂದ್ರೆ ಏನು? ಶಾರ್ಟ್ ಸೆಲ್ಲಿಂಗ್ ಆರ್ ಗೋಯಿಂಗ್ ಶಾರ್ಟ್. ಅಂದ್ರೆ ಸ್ಟಾಕು ಯಾವುದೋ ಸ್ಟಾಕ್ದು ಪ್ರೈಸು 100 ರೂಪಾಯಲ್ಲಿ ಇರುತ್ತೆ ಅನ್ಕೊಳ್ಳಿ. ಓಕೆ ಆಯ್ತಾ, ಕೆಳಗಡೆಯಿಂದ ರೈಸ್ ಆಗಿರುತ್ತೆ, 100 ರೂಪಾಯಿಗೆ ಹೋಗಿರುತ್ತೆ. ಅವಾಗ ಏನಾಗಿದೆ, ಸ್ಟಾಕು ಓವರ್ ಪ್ರೈಸ್ ಆಗೋಗಿದೆ. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು PRA ಆಗ್ರೋ ನಂದೇ ಕಂಪ್ನಿ ತಗೊಳ್ಬಿಡೋಣಪ್ಪ, ಸ್ಟಾಕ್ ಹೆಸರು ತಗೊಳ್ಳೋದು ಬೇಡ, ನನ್ನ ಕಂಪ್ನಿದು ಸ್ಟಾಕು 100 ರೂಪಾಯಲ್ಲಿ ಇದೆ ಅಂತ ಇಟ್ಕೊಳ್ರಪ್ಪ, ಸರಿನಾ? 100 ರೂಪಾಯಲ್ಲಿ ಇದೆ, ಓವರ್ ಪ್ರೈಸ್ ಆಗೋಗಿದೆ, ಜಾಸ್ತಿ ಪ್ರೈಸ್ ಆಗೋಗಿದೆ. ಇದು ಹೆಂಗೆ ಕಂಡುಹಿಡಿಯೋದು ಓವರ್ ಪ್ರೈಸ್ ಆಗಿದೆ ಅಂತ ಹೇಳ್ಕೊಡ್ತೀನಿ ಮುಂದೆ ಬರ್ತಾ. ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳೋ ಟಾಪಿಕ್ ಬಂದಾಗ ಗೊತ್ತಾಗೋಗುತ್ತೆ. ಈಗ ಸದ್ಯಕ್ಕೆ ಆ ಥರ ಅನ್ಕೊಳ್ಳಿ, ಓವರ್ ಪ್ರೈಸ್ ಆಗೋಗಿದೆ, 100 ರೂಪೀಸಲ್ಲಿ ಓವರ್ ಪ್ರೈಸ್ ಆಗೋಗಿದೆ. ಈಗ ನಾನು ಇದನ್ನು ಶಾರ್ಟ್ ಸೆಲ್ ಮಾಡಿಬಿಟ್ಟು ದುಡ್ಡು ಮಾಡ್ಬೋದು. ಹೆಂಗೆ? 100 ರೂಪಾಯಲ್ಲಿ ಇರುತ್ತಲ್ವಾ, ಮಾರ್ಬಿಡ್ತೀನಿ. ಓಕೆ, ಸೆಲ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿಬಿಡ್ತೀನಿ. ನನ್ನ ಟಾರ್ಗೆಟ್ ಏನು? ಇದು 80 ರೂಪಾಯಿಗೆ ಬರುತ್ತೆ ಅನ್ಕೊಳ್ಳಿ. 80 ರೂಪಾಯಿಗೆ ಬಂದಾಗ ಬೈ ಆರ್ಡರ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಆಪೋಸಿಟ್ ಆರ್ಡ್ರು 100 ರೂಪಾಯಲ್ಲಿ ಇದ್ದಾಗ ಸೆಲ್ ಆರ್ಡ್ರು, 80 ರೂಪಾಯಿಗಿದ್ದಾಗ ನೆಕ್ಸ್ಟು ಮುಂದಕ್ಕೆ ಬೈ ಆರ್ಡರು. ಡಿಫ್ರೆನ್ಸ್ ಎಷ್ಟು? 20 ರೂಪಾಯಿ. ಅದು ನನಗೆ ಲಾಭ, ಸರಿನಾ? ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹೆಂಗೆ ಅಂತ. ಬಟ್ ಇದರಿಂದ ಮೈಂಡ್ ಸೆಟ್ ಏನು? ಯು ಬಿಲೀವ್ ದ ಅಂಡರ್ಲೈಯಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಓವರ್ ಪ್ರೈಸ್ ಅಂಡ್ ಪ್ರೈಸ್ ವಿಲ್ ಫಾಲ್. ನನ್ನ ಮೇನ್ ಇಂಟೆನ್ಷನ್ ಏನು? PRR ಆಗಿರೋ ನಾನು ಶಾರ್ಟ್ ಮಾಡೋದಕ್ಕೆ 100 ರೂಪಾಯಲ್ಲಿದೆ, ಇದು ಪಕ್ಕ ಕೆಳಗಡೆಗೆ ಬೀಳುತ್ತೆ, ಓವರ್ ಪ್ರೈಸ್ ಆಗೋಗಿದೆ,
ಕೆಳಗಡೆಗೆ ಬೀಳುತ್ತೆ. ನನ್ನ ಮೇನ್ ಇಂಟೆನ್ಷನ್ ಏನು, ನೆಗೆಟಿವ್. ಓಕೆ, ಮೊದಲು ಬೈಯಿಂಗಲ್ಲೇನು ಪಾಸಿಟಿವು, ಸೆಲ್ಲಿಂಗಲ್ಲೇನು ನೆಗೆಟಿವ್. ನನ್ನ ಇಂಟೆನ್ಷನ್ ಬಂದು ನೆಗೆಟಿವ್. ಇದರಿಂದ ದುಡ್ಡು ಮಾಡ್ಕೊಬೇಕು. ಸೆಲ್ ಮಾಡಿಬಿಟ್ಟು 100 ರೂಪಾಯಲ್ಲಿ ಸೆಲ್ ಮಾಡಿಬಿಡ್ತೀನಿ, 80 ರೂಪಾಯಲ್ಲಿ ಬೈ ಮಾಡ್ತೀನಿ, ನನಗೆ 20 ರೂಪಾಯಿ ಡಿಫ್ರೆನ್ಸ್ ಸಿಗುತ್ತೆ, ನಾನು ಕಾಸು ಮಾಡ್ಕೊತೀನಿ ಹಂಗೆ. ಓಕೆ, ಅದೇ ಸೆಲ್ಲಿಂಗು. ಓಕೆ, ಬೈಯಿಂಗ್ ಅಂದರೆ ಏನು, ಇದು ಎಲ್ಲರಿಗೂ ಗೊತ್ತಿರುತ್ತೆ. 20 ರೂಪಾಯಲ್ಲಿ ಸಿಗುತ್ತೆ ಸ್ಟಾಕು, ತಗೊತೀನಿ, 30 ರೂಪಾಯಿ ಹೋದಾಗ ಮಾರ್ಬಿಡ್ತೀನಿ, 10 ರೂಪಾಯಿ ಲಾಭ. ಓಕೆ, ಆಸ್ ಸಿಂಪಲ್ ಆಸ್ ದಟ್. ನಾರ್ಮಲ್ ಇದು ಎಲ್ಲ ಕಡೆ ನಡೆಯುವಂಥದ್ದು, ಎಲ್ಲ ಗೂಡ್ಸಲ್ಲೂ ನಡೆಯುವಂಥದ್ದು, ಎಲ್ಲ ಮಾರ್ಕೆಟಲ್ಲೂ ನಡೆಯುವಂಥದ್ದು. ಮಾರ್ಕೆಟಲ್ಲೂ ಅಷ್ಟೇ, ಬೀನ್ಸ್ 40 ರೂಪಾಯಿಗೆ ಸಿಗ್ತಾ ಇದೆಯಾ, ತಗೋ ಒಂದು 200 kg ತೊಗೊಂಡ್ಬಿಡ್ತೀನಿ, ಎತ್ಕೊಂಡು ಹೋಗ್ಬಿಟ್ಟು ಈಚೆ ಎತ್ಕೊಂಡೋಗಿ ನಾನು 60 ರೂಪಾಯಿಗೆ ಯಾರಾದರೂ ಕೇಳಿದ್ರೆ ಮಾರ್ಬಿಡ್ತೀನಿ. 40 ರೂಪಾಯಿ 60 ರೂಪಾಯಿ 20 ರೂಪಾಯಿ ಪ್ರೈಸ್ ಡಿಫ್ರೆನ್ಸ್, ಅದು ನನಗೆ ಲಾಭ ಅಲ್ವಾ. ಅದೇ ನೋಡಿ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ನೀವು 10 ಶೇರು ರಿಲಯನ್ಸ್ದು 2500 ರೂಪಾಯಲ್ಲಿ ತೊಗೊತೀರಾ ಅನ್ಕೊಳ್ಳಿ. ಓಕೆ, ನಿಮ್ಮದು ಎಷ್ಟು ಬಂಡವಾಳ, ಎಷ್ಟು 25,000 ಆಗ್ಬಿಟ್ಟು 10 ಶೇರ್ ರಿಲಯನ್ಸ್ ತೊಗೊತೀರಾ. ರಿಲಯನ್ಸ್ದು ಶೇರು 3000ಕ್ಕೆ ಹೋಗುತ್ತೆ, 500 ರೂಪಾಯಿ ಪ್ರತಿ ಶೇರ್ ಮೇಲೆ 500 ರೂಪಾಯಿ ಲಾಭ ಬಂತು. ಅವಾಗ ಮಾರ್ಬಿಡ್ತೀರಾ. 10 ಶೇರ್ನ ಮಾರ್ಬಿಟ್ರೆ ನಿಮ್ಗೆ ಎಷ್ಟು ಬಂತು, 30,000 ಬಂತು. 20,000 ನಿಮ್ದು ಇನ್ವೆಸ್ಟ್ಮೆಂಟು, ರಿಟರ್ನ್ಸ್ ಎಷ್ಟು, 30,000 ಬಂತು. ಇದರಲ್ಲಿ ಪ್ರಾಫಿಟ್ ಎಷ್ಟು, 5,000 ಅಲ್ವಾ. ಇದು ನಾರ್ಮಲ್. ಇದರಲ್ಲಿ ವರ್ಸ್ಟ್ ಪಾಸಿಬಲ್ ರಿಸ್ಕ್ ಏನಿದೆ, ಏನಾಗ್ಬಿಡ್ಬೋದು ಅಮ್ಮಮ್ಮ ಅಂದರೆ, ನೀವು ಇನ್ವೆಸ್ಟ್ ಮಾಡಿರೋ 25,000 ಝೀರೋ ಆಗ್ಬಿಡ್ಬೋದು. ಆಗಲ್ಲ, ಬಟ್ ಸ್ಟಿಲ್ ವರ್ಸ್ಟ್ ಪಾಸಿಬಲ್ ಸಿಚುಯೇಷನ್ ಅದು. ನಾಳೆ ಬೆಳಗ್ಗೆ ರಿಲಯನ್ಸ್ ಮೇಲೆ ಯಾರಾದರೂ ಬಂದ್ಬಿಟ್ಟು ನ್ಯೂಕ್ಲಿಯರ್ ಬಾಂಬ್ ಆಗ್ಬಿಟ್ರು ಅಂತ ಇಟ್ಕೊಳ್ಳೋಣ. ಓಕೆ, ಒಂದೇ ಹತ್ರ ಫ್ಯಾಕ್ಟ್ರಿ ಇದೆ, ಒಂದೇ ಹತ್ರ ಇಲ್ಲ ರಿಲಯನ್ಸ್, ಬಟ್ ಸ್ಟಿಲ್ ಅರ್ಥ ಆಗೋಗ್ತಾರ ಹೇಳ್ತಾ ಇದ್ದೀನಿ. ರಿಲಯನ್ಸ್ ಫ್ಯಾಕ್ಟ್ರಿ ಒಂದೇ ಹತ್ರ ಇದೆ, ಅದ್ರ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಆಗ್ಬಿಟ್ರು, ಏನಿಲ್ಲ, ಸರ್ವ ನಾಶ ಆಗೋಯ್ತು ಅಂತ ಇಟ್ಕೊಳ್ಳಿ. ಏನಾಗ್ಬೋದು, ಸ್ಟಾಕು ಒಂದು 10 ರೂಪಾಯಿಗೆ ಬಂದ್ಬಿಡ್ಬೋದು. 2,500 ರೂಪಾಯಲ್ಲಿ ಇರೋದು ಸೀದಾ 10 ರೂಪಾಯಿಗೆ ಬಂದ್ಬಿಡ್ಬೋದು. ಓಕೆ, ನಿಮ್ಮ ಹಾಕಿರೋ ದುಡ್ಡೆಲ್ಲ ಹೋಗ್ಬಿಡ್ಬೋದು ಅಷ್ಟೇ ಅಲ್ವಾ. ಇಷ್ಟೇ ಮೇಜರ್ ರಿಸ್ಕ್. ಬಟ್ ಸೆಲ್ಲಿಂಗಲ್ಲಿ ಬೇರೆ ಥರ ರಿಸ್ಕ್ ಇದೆ, ಹೇಳ್ತೀನಿ ನೋಡಿ. ಸೆಲ್ಲಿಂಗ್ ಅಂದರೆ ಏನು, ಬಿಗಿನರ್ಸ್ಗೆ ಇಲ್ಲೇ ಕನ್ಫ್ಯೂಸ್ ಆಗೋದು. ನಮ್ಮ ಹತ್ರ ಸ್ಟಾಕೇ ಇಲ್ಲ, ಹೆಂಗಪ್ಪ ಸೆಲ್ ಮಾಡಲಿ ನಾನು. ನೀನು ಹೇಳ್ದಲ್ಲ PRR ಅಗ್ರೋ 100 ರೂಪಾಯಲ್ಲಿ ಸೆಲ್ ಮಾಡಿಬಿಟ್ಟೆ 80 ರೂಪಾಯಲ್ಲಿ ಮತ್ತೆ ತಗೊಂತೀನಿ ಅಂತ. ನನ್ನ ಹತ್ರ ಸ್ಟಾಕೇ ಇಲ್ವಲ್ಲ, ಹೆಂಗ್ ಸೆಲ್ ಮಾಡಲಿ, ಈ ಥರ ಕ್ವಶನ್ ಬರ್ಬೋದು ನಿಮಗೆ. ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸಾಂಪಲ್ ಕೊಟ್ಟು ಅರ್ಥ ಮಾಡಿಸ್ತೀನಿ ನೋಡಿ. ನಿಮ್ಮ ಫ್ರೆಂಡ್ ಹತ್ರ ಒಂದು ಐಫೋನ್ ಇರುತ್ತೆ ಅಂತ ಇಟ್ಕೊಳಪ್ಪ. ನಿಮ್ಮ ಐಫೋನ್ದು ವ್ಯಾಲ್ಯೂ ಎಷ್ಟು, 1 lakh. ಈಗ ಯಾವುದು ಲೇಟೆಸ್ಟ್ ಬಂದಿರೋ 17 ಅಲ್ವಾ, iPhone 17 ಇದೆ ಅಂತ ಇಟ್ಕೊಳ್ಳೋಣ. iPhone 17 ವ್ಯಾಲ್ಯೂ ಎಷ್ಟು, 1 lakh ಈಗ ಸದ್ಯಕ್ಕೆ. ಬಟ್ ಕಂಪನಿ ಏನು ವಿತಿನ್ 1 month ಅಲ್ಲಿ ಅಥವಾ ವಿತಿನ್ 1 week ಅಲ್ಲಿ ಹೊಸ ಮಾಡೆಲ್ ಬಿಡ್ತಾ ಇದೆ, iPhone 18 ಬಿಡ್ತಾ ಇದೆ ಅಂತ ಇಟ್ಕೊಳ್ಳೋಣ, ಸರಿನಾ. ಅದು ಲಾಂಚ್ ಆದ್ಮೇಲೆ iPhone 17 ಪ್ರೈಸ್ ಕಮ್ಮಿ ಆಗೋಗುತ್ತೆ ಅಲ್ವಾ, ಕಾಮನ್ ಇದು. ಅದು ನಿಮಗೆ ಗೊತ್ತು, ನಿಮ್ಮ ಫ್ರೆಂಡಿಗೆ ಗೊತ್ತಿಲ್ಲ. ನೀವೇನು ಮಾಡ್ತೀನಿ, ಕೊಡೋ ನಿನ್ನ ಫೋನ್ ಕೊಡೋ, ನನಗೆ ಸ್ವಲ್ಪ ಬೇಕು ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ ಹತ್ರ ಫೋನ್ ತಗೊಂತೀರಾ. ತಗೊಂಡ್ಬಿಟ್ಟು ಏನು ಮಾಡ್ತೀರಾ, ಎತ್ಕೊಂಡು ಹೋಗ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಏನಿದೆ ಇವಾಗ ಅದಕ್ಕೆ 1 lakh ಅಲ್ವಾ. 17ಗೆ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 1 lakh ಇದೆ. ನೀವು ಮಾರ್ಬಿಡ್ತೀರಾ. ನಿಮ್ಮ ಫ್ರೆಂಡ್ ಹತ್ರ ತೊಗೊಂಡೋಗ್ಬಿಟ್ಟು ಫೋನ್ನ, ಹೊಸ ಫೋನ್ನ ನಿಮ್ಮ ಫ್ರೆಂಡ್ ಹತ್ರ ತೊಗೊಂಡ್ಬಿಟ್ಟು 1 ಲಕ್ಷಕ್ಕೆ ಮಾರ್ಬಿಡ್ತೀರಾ, ಸರಿನಾ. ಮಾರ್ಬಿಟ್ಟು ವೆಯ್ಟ್ ಮಾಡ್ತೀರಾ, ನೆಕ್ಸ್ಟ್ ವೀಕು ಹೊಸ ಫೋನ್ ಬರುತ್ತೆ, ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತೀರಾ. ನೆಕ್ಸ್ಟ್ ವೀಕು ಹೊಸ ಫೋನ್ ಮಾಡಲ್ ಲಾಂಚ್ ಆಗುತ್ತೆ, iPhone 18 ಲಾಂಚ್ ಆಗುತ್ತೆ, ಸರಿನಾ. ನೀವು ಅನ್ಕೊಂಡಿದ್ದ ಪ್ರಕಾರನೇ ಹಳೆ ಫೋನ್ದು iPhone 17 ಪ್ರೈಸು 70,000 ಬಂದ್ಬಿಡುತ್ತೆ. 1 ಲಕ್ಷ ಇದ್ದಿದ್ದ ಪ್ರೈಸು 70,000 ಬಂದ್ಬಿಡುತ್ತೆ. ನೀವೇನು ಮಾಡಿರ್ತೀರಾ, ಆಲ್ರೆಡಿ ಮಾಡ್ಬಿಟ್ಟಿರ್ತೀರಾ, 1 ಲಕ್ಷದಲ್ಲಿ ಮಾರ್ಬಿಟ್ಟಿರ್ತೀರಾ ಅಲ್ವಾ. ಆವಾಗ ನಿಮ್ಮ ಹತ್ರ 1 ಲಕ್ಷ ಇರುತ್ತಲ್ವಾ, ಆ 1 ಲಕ್ಷ ಎತ್ಕೊಂಡೋಗಿ ಅದೇ ಥರ ಸೇಮ್ ಮಾಡಲು ಸೇಮ್ ಡಿವೈಸು ಐಫೋನ್ನ 70,000 ಕೊಟ್ಬಿಟ್ಟು ತಗೊಂಡೋಗ್ಬಿಟ್ಟು ನಿಮ್ಮ ಫ್ರೆಂಡ್ ಕೊಟ್ಬಿಡ್ತೀರಾ. ಅರ್ಥ ಆಯ್ತಾ, ಕರೆಕ್ಟಾಗಿ ಕೇಳಿಸ್ಕೊಂಡ್ರಾ. ನಿಮ್ಮ ಹತ್ರ 1 ಲಕ್ಷ ಆಲ್ರೆಡಿ ಇದೆ, ಹಳೆ ಮಾಡೆಲ್ನ ಮಾರಿರೋದು. ಇವಾಗ ಹೊಸ ಮಾಡೆಲ್ ಲಾಂಚ್ ಆಯಿತು, ಹಳೆ ಮಾಡೆಲ್ದು ನೀವು 1 ಲಕ್ಷಕ್ಕೆ ಮಾರಿರ್ತೀರಲ್ವಾ, ಅದರದ್ದು ಪ್ರೈಸು ಡ್ರಾಪ್ ಆಯಿತು 70,000ಕ್ಕೆ. ನೀವೇನು ಮಾಡ್ತೀರಾ, ನೀವು ಹಳೆ ಮಾಡೆಲ್ ಮಾಡಿ ದುಡ್ಡು ಇಟ್ಕೊಂಡಿರ್ತೀರಲ್ಲ 1 ಲಕ್ಷ, ಅದನ್ನು ಎತ್ಕೊಂಡೋಗ್ಬಿಟ್ಟು ಎಕ್ಸಾಕ್ಟ್ ನಿಮ್ಮ ಫ್ರೆಂಡ್ ಹತ್ರ ನೀವು ಯಾವ ಮಾಡೆಲ್ ತೊಗೊಂಡಿರ್ತೀರೋ, iPhone 17 ಮಾಡೆಲ್ ತೊಗೊಂಡಿರ್ತೀರೋ ಅದೇ ಮಾಡೆಲ್ನ 70,000 ಕೊಟ್ಬಿಟ್ಟು ತೊಗೊಂಬಂದು ನಿಮ್ಮ ಫ್ರೆಂಡ್ ಕೊಟ್ಬಿಡ್ತೀರಾ. ತಗೊಳ್ಳೋ, ನಿನ್ನ ಹತ್ರ ಫೋನ್ ತೊಗೊಂಡಿದ್ವಲ್ಲ, ತಗೋ ಇದು ವಾಪಸ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಕೊಟ್ಬಿಡ್ತೀರಾ. ಅವಾಗ ನಿಮ್ಮ ಹತ್ರ ಎಷ್ಟು ದುಡ್ಡು ಉಳ್ಕೊಂತು, 30,000 ನೀವು ಮಾಡಿದ ಲಾಭ. ಇದೇ ಶಾರ್ಟ್ ಸೆಲ್ಲಿಂಗು, ಇನ್ನೇನಿಲ್ಲ. ಅರ್ಥ ಆಯ್ತಾ ನೋಡಿ. 30,000 ಪ್ರೈಸ್ ಡಿಫ್ರೆನ್ಸ್ ಬಂತು ಎರಡಕ್ಕೂ. ನೀವು ಮಾಡಿದ ಲಾಭ ಎಷ್ಟು, 30,000. ಇದೇ ಥರ ಸ್ಟಾಕ್ಸಲ್ಲೂ ಅದೇ ಥರ ನಡೆಯೋದು, ಸರಿನಾ. ನಿಮ್ಮ ಹತ್ರ ಇರಲ್ಲ ಸ್ಟಾಕು, ನನ್ನ ಹತ್ರ ರಿಲಯನ್ಸ್ ಸ್ಟಾಕ್ ಇರಲ್ಲ, ಹೋಗ್ತೀನಿ ಶಾರ್ಟ್ ಮಾಡಿಬಿಡ್ತೀನಿ. ರಿಲಯನ್ಸ್ ಸ್ಟಾಕು ಇವಾಗ ಫಾರ್ ಎಕ್ಸಾಂಪಲ್ 4,000 ಇದೆ ಅಂತ ಇಟ್ಕೊಳ್ಳೋಣ, ಸರಿನಾ. ನನಗೇನು ಅನ್ಸುತ್ತೆ, 4,000 ಓವರ್ ಪ್ರೈಸ್ ಆಗೋಗಿದೆ ರಿಲಯನ್ಸ್ ಸ್ಟಾಕು, ನಾನು ಇವಾಗ ಮಾರ್ಬಿಡ್ತೀನಿ. ಇದನ್ನು ಮಾರ್ಬಿಟ್ಟು ಇದು 3,800ವರೆಗೂ ಬರುತ್ತೆ. ಅದಾದಮೇಲೆ 3,800ಅಲ್ಲಿ ಬೈ ಮಾಡಿಬಿಡ್ತೀನಿ. ಅವಾಗ ನನ್ನ ಪ್ರೈಸ್ ಡಿಫ್ರೆನ್ಸ್ ಎಷ್ಟು, 200 ರೂಪಾಯಿ. ಆ 200 ರೂಪಾಯಿ ಲಾಭ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಸೆಲ್ ಮಾಡಿಬಿಟ್ಟು, ಅವಾಗ ಅದು 3,800ಕ್ಕೆ ಬಂದಾಗ ಮತ್ತೆ ತೊಗೊಂಡ್ಬಿಡ್ತೀನಿ. ತೊಗೊಂಡ್ಬಿಟ್ರೆ ನಂಗೆ ಡಿಫ್ರೆನ್ಸ್ ಬಂತಲ್ವಾ, ಎಷ್ಟು, 200 ರೂಪಾಯಿ ಡಿಫ್ರೆನ್ಸ್ ಬಂತು. ಆ ಡಿಫ್ರೆನ್ಸ್ ನನಗೆ. ಓಕೆ, ಇದೇ ಶಾರ್ಟ್ ಸೆಲ್ಲಿಂಗ್ ಅಂದರೆ. ಸಿಂಪಲಾಗಿ ಅರ್ಥ ಆಗೋ ಥರ ಹೇಳಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋ ಸ್ವಲ್ಪ ಹಿಂದೆಗೆ ಹೋಗ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಕೇಳಿಸ್ಕೊಡಿ, ಸರಿನಾ. ಈ ಎಕ್ಸಾಕ್ಟ್ ಪ್ರೋಸೆಸ್ಸು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಥರ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದೀನಿ.
ನೋಡಿ, ಯು ಕ್ಲಿಕ್ ಸೆಲ್ ಆನ್ ಅ ಟ್ರೇಡಿಂಗ್ ಆ್ಯಪ್ ವಿತೌಟ್ ಓನಿಂಗ್ ಎ ಸ್ಟಾಕ್. ನಿಮ್ಮ ಹತ್ರ ಸ್ಟಾಕ್ ಇರಲ್ಲ, ಬಟ್ ನೀವು ಸೆಲ್ ಮಾಡ್ಬಿಡ್ತೀರಾ. ನಿಮ್ಮ ಬ್ರೋಕರ್ ಏನ್ ಮಾಡ್ತಾನೆ, ಅದೇ ಸ್ಟಾಕ್ ನ ಸೆಲ್ ಮಾಡಿ ಸೆಲ್ಲಿಂಗ್ ಟ್ರಾನ್ಸಾಕ್ಷನ್ ಇದೆಯಲ್ವ ಅದು ಪ್ಲೇಸ್ ಮಾಡ್ತಾನೆ ಅಂಡ್ ಸೆಲ್ ದೇಮ್ ಆನ್ ಯುವರ್ ಬಿಹಾಫ್ ಅಟ್ ಕರೆಂಟ್ ಹೈ ಪ್ರೈಸ್. ನೀವು ಯಾವ ಪ್ರೈಸ್ ಅಲ್ಲಿ ಸೆಲ್ ಮಾಡಿರ್ತೀರೋ ಆ ಪ್ರೈಸ್ ಅಲ್ಲಿ ಬ್ರೋಕರ್ ಟ್ರಾನ್ಸಾಕ್ಷನ್ ಆಗುತ್ತೆ. ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಪ್ರೈಸ್ ಡ್ರಾಪ್ ಆಗಕ್ಕೆ ವೆಯ್ಟ್ ಮಾಡ್ತೀರಾ. ಓಕೆ, ವೆಯ್ಟ್ ಮಾಡ್ತೀರಾ ಪ್ರೈಸ್ ಡ್ರಾಪ್ ಆಗೋಕ್ಕೆ ಅಂಡ್ ಯು ವೆಯ್ಟ್ ಫಾರ್ ದ ಸ್ಟಾಕ್ ಪ್ರೈಸ್ ಟು ಫಾಲ್ ಜಸ್ಟ್ ಲೈಕ್ ಯು ಪ್ರೆಡಿಕ್ಟೆಡ್. ಅಂಡ್ ಅದೇ ತರ ಪ್ರೈಸ್ ಫಾಲ್ ಆದ್ರೆ ಕವರ್ ಮಾಡ್ಕೊಬೇಕು, ಪೊಸಿಷನ್ ಕವರ್ ಮಾಡ್ಕೊಬೇಕು. ನೀವೇನ್ ಮಾಡ್ತೀರಾ, ಬೈ ಮಾಡ್ಬಿಡ್ತೀರಾ. ಓಕೆ, ಪ್ರೈಸ್ ಇವಾಗ 4,000ದಿಂದ ನಾನು ಹೇಳ್ದಂಗೆ ಆವಾಗಲೇ 4,000ದಿಂದ 3,800ಕ್ಕೆ ಬಂತು ಅನ್ಕೊಳ್ಳಿ ಪ್ರೈಸು ರಿಲಯನ್ಸ್ದು. ಸರಿನಾ, ನಾನು ಇಲ್ಲಿ ಸೆಲ್ ಮಾಡಿರ್ತೀನಿ 4,000ದಲ್ಲಿ, 3,800ಗೆ ಪ್ರೈಸ್ ಬಂತು ಅನ್ಕೊಳ್ಳಿ. ನಾನೇನು ಮಾಡ್ತೀನಿ, ಬೈ ಮಾಡ್ಬಿಡ್ತೀನಿ. ಇಲ್ಲಿ ಆಪೋಸಿಟ್ ಟ್ರಾನ್ಸಾಕ್ಷನ್, ನನ್ನ ಪೊಸಿಷನ್ನ ಕ್ಲೋಸ್ ಮಾಡ್ಬಿಡ್ತೀನಿ. ನಾನು ಪೊಸಿಷನ್ ಕ್ಲೋಸ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಅಲ್ಲಿ ಬೈ ಮಾಡಿಬಿಡ್ಬೇಕು. 3,800 ರೂಪಾಯಲ್ಲಿ ಬೈ ಮಾಡಿಬಿಡ್ಬೇಕು. ಬೈ ಮಾಡಿದಾಗ ಡಿಫ್ರೆನ್ಸ್ ಅಮೌಂಟ್ ಎಷ್ಟು, 200 ರೂಪಾಯಿ. ಅದೇನಾಯಿತು, ನನಗೆ ಬಂತು. ನಾನು ಎಷ್ಟು ಶೇರ್ನ ಮಾರಿರ್ತೀನೋ ಅಷ್ಟು ಶೇರಲ್ಲಿ ಡಿಫ್ರೆನ್ಸ್ ಅಮೌಂಟ್ ಇರುತ್ತಲ್ವಾ, 200 ರೂಪೀಸ್ ಪರ್ ಶೇರ್, 200 ರೂಪೀಸ್ ನನ್ನ ಅಕೌಂಟ್ಗೆ ಬಂದು ಬೀಳುತ್ತೆ. ಅಷ್ಟು ನಾನು ಮಾಡ್ಕೊಂಡಿರೋ ಲಾಭ. ಇದೇ ಶಾರ್ಟ್ ಸೆಲ್ಲಿಂಗ್. ಸರಿನಾ, ಇದನ್ನ ನೀಟಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಟ್ಸ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಈ ಸೆಲ್ಲಿಂಗ್ ಅಲ್ಲಿ ಇಷ್ಟೊತ್ತು ನಾನು ಹೇಳಿದ್ವಲ್ಲ, ಸೆಲ್ಲಿಂಗ್ ಅಲ್ಲಿ ಇದರಲ್ಲಿ ಒಂದು ರಿಸ್ಕ್ ಇದೆ. ಏನ್ ರಿಸ್ಕ್, ನೀವು ಬೈ ಮಾಡಿದಾಗ ಏನಾಗುತ್ತೆ ಸ್ಟಾಕು, ನಾರ್ಮಲಿ ಯುವರ್ ಲಾಸ್ ಇಸ್ ಲಿಮಿಟೆಡ್ ಟು ಯುವರ್ ಇನ್ವೆಸ್ಟ್ಮೆಂಟ್. ನಾನು ಅವಾಗಲೇ ಹೇಳಿದ್ನಲ್ವಾ, ವರ್ಸ್ಟ್ ಪಾಸಿಬಲ್ ಸಿಚುವೇಶನ್ ಏನಾಗ್ಬೋದು, ನೀವು ತಗೊಂಡಿರೋ ಸ್ಟಾಕ್ 0 ಆಗ್ಬಿಡ್ಬೋದು. ಅದರಲ್ಲಿ ವರ್ಸ್ಟ್ ಪಾಸಿಬಲ್ ಔಟ್ಕಮ್ ಏನು, ನೀವು ಹಾಕಿರೋ ದುಡ್ಡು ಹೋಗ್ಬಿಡ್ಬೋದು, ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಹೋಗ್ಬೋದು ಅಷ್ಟೇ ಅಲ್ವಾ, ಎಕ್ಸ್ಟ್ರಾ ಏನು ಹೋಗಲ್ಲ. ಬಟ್ ಸೆಲ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವೆನ್ ಯು ಶಾರ್ಟ್ ಸೆಲ್ ಯುವರ್ ಪ್ರಾಫಿಟ್ ಈಸ್ ಲಿಮಿಟೆಡ್, ದ ಸ್ಟಾಕ್ ಕ್ಯಾನ್ ಓನ್ಲಿ ಗೋ ಟು 0 ಬಟ್ ಯುವರ್ ಲಾಸ್ ಇಸ್ ಥಿಯರಿಟಿಕಲಿ ಅನ್ಲಿಮಿಟೆಡ್. ಅಂದ್ರೆ ನಾನು 4,000ದಲ್ಲಿ ಸೆಲ್ ಮಾಡಿರ್ತೀನಲ್ವಾ ರಿಲಯನ್ಸ್ನ, ನನ್ನ ಪ್ರಾಫಿಟ್ ಎಷ್ಟು, ಲಿಮಿಟೆಡ್. ಬಾಂಬ್ ಬಿದ್ದುಬಿಡ್ತು ರಿಲಯನ್ಸ್ ಮೇಲೆ, ಬಾಂಬ್ ಬಿದ್ದುಬಿಡ್ತು, ಫುಲ್ಲು ಸರ್ವನಾಶ ಆಗೋಯ್ತು ಅಂತ ಇಟ್ಕೊಳ್ಳಿ. ನನ್ನ ಪ್ರಾಫಿಟ್ ಎಷ್ಟಾಗುತ್ತೆ, ಸ್ಟಾಕ್ ಪ್ರೈಸು 4,000ದಿಂದ 10 ರೂಪಾಯಿಗೆ ಬಂದ್ಬಿಡ್ಬೋದು ಅಂತ ಇಟ್ಕೊಳ್ಳಿ. ಬರಲ್ಲ ಆ ಥರ, ಬಟ್ ಸ್ಟಿಲ್ 10 ರೂಪಾಯಿಗೆ ಬಂದ್ಬಿಡ್ತು ಸ್ಟಾಕ್ ಪ್ರೈಸು, ಅಥವಾ 0ಗೆ ಬಂದ್ಬಿಡ್ತು ಅಂತ ಇಟ್ಕೊಳ್ಳಿ. ನನ್ನ ಪ್ರಾಫಿಟ್ ಎಷ್ಟು, ಒಂದು ಸ್ಟಾಕ್ ಮೇಲೆ ನನ್ನ ಪ್ರಾಫಿಟ್ ಎಷ್ಟು, 4,000. ಇದು ಬೆಸ್ಟ್ ಪಾಸಿಬಲ್ ಸಿಚುವೇಶನ್ ವೆನ್ ಐ ಸೆಲ್ ದ ಸ್ಟಾಕ್. ಸರಿನಾ, ವರ್ಸ್ಟ್ ಪಾಸಿಬಲ್ ಸಿಚುವೇಶನ್, ರಿಸ್ಕ್ ಏನಿರುತ್ತೆ, ನಾನು 4,000 ಸೆಲ್ ಮಾಡಿರ್ತೀನಿ, ಇದು ಮತ್ತೆ ಬಿದ್ದೋಗುತ್ತೆ 3,800 ಬಿದ್ದೋಗುತ್ತೆ ಅಂತ. ಸರಿನಾ, ನಾನೇನು ಮಾಡ್ತೀನಿ, 4,000 ಸೆಲ್ ಮಾಡಿಬಿಟ್ಟು ಓವರ್ ನೈಟ್ ಹೋಲ್ಡ್ ಮಾಡ್ತೀನಿ. ಫ್ಯೂಚರ್ಸಲ್ಲಿ ಹೋಗ್ಬಿಟ್ಟು 4,000 ಸೆಲ್ ಮಾಡಿಬಿಟ್ಟು ಓವರ್ ನೈಟ್ ಹೋಲ್ಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಡೇನೆ ಒಳ್ಳೆ ಗುಡ್ ನ್ಯೂಸ್ ಬಂದ್ಬಿಡ್ತು, ರಿಸಲ್ಟ್ ಬಂದ್ಬಿಡ್ತು, ಅಥವಾ ಏನೋ ಒಂದು ಗುಡ್ ನ್ಯೂಸ್ ಬಂದ್ಬಿಡ್ತು, ರಿಲಯನ್ಸ್ ಅವ್ರು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿಬಿಟ್ರು, ಏನೋ ಒಂದು ಆಯಿತು, ಒಳ್ಳೆ ಗುಡ್ ನ್ಯೂಸ್ ಬಂದ್ಬಿಡ್ತು. 4,000 ಇದ್ದಿದ್ದು ಸೀದಾ ಡಬಲ್ ಆಗ್ತಾ ವಿತಿನ್ ಅ ಸ್ಪ್ಯಾನ್ ಆಫ್ ಡೇಸ್ ಆರ್ ವಿತಿನ್ ಸ್ಪ್ಯಾನ್ ಆಫ್ ವೀಕು 4,000 ಇದ್ದಿದ್ದು 8,000 ಆಗೋಯ್ತು ಅಂತ ಇಟ್ಕೊಳ್ಳೋಣ. ರೈಸ್ ಆಗ್ತಾ ನಂದೆಷ್ಟು ಹೋಗಿದ್ದು, ಬರೋ ಸ್ಟಾಕ್ ಮೇಲೆ 4,000 ಲಾಸು ಆಯ್ತಾ. ಅಲ್ಲಿಗಾದ್ರೂ ನಿಂತ್ಕೊಳುತ್ತಾ, ಇನ್ನೂ ಒಳ್ಳೆ ಗುಡ್ ನ್ಯೂಸ್ ಬಂತು, 8,000 ಇದ್ದಿದ್ದು ಸೀದಾ ಮೇಲೆ ಹೋಗ್ತಾನೆ ಹೋಯ್ತು 15,000 ಕೊಟ್ಟಾಯ್ತು ಅಂತ ಇಟ್ಕೊಳ್ಳೋಣ. ಎಷ್ಟು ಲಾಸು ಪರ್ ಸ್ಟಾಕ್ಗೆ ಅಲ್ವಾ. ಮೇಲೆ ಸೈಡ್ ಅನ್ಲಿಮಿಟೆಡ್ ಮೇಲೆ ಎಷ್ಟಕ್ಕಾದ್ರೂ ಹೋಗ್ಬೋದು. ಹೋಗ್ತಾ ಹಿಂಗೆ ಒಂದು ಅಷ್ಟು ತಿಂಗಳು ಬಿಟ್ಬಿಟ್ರೆ 15,000ದಿಂದ ಸೀದಾ 30,000ಗೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಅವಾಗ ನನ್ನ ರಿಸ್ಕ್ ಎಷ್ಟು, ಅನ್ಲಿಮಿಟೆಡ್ ರಿಸ್ಕು. ನನ್ನ ಪ್ರಾಫಿಟ್ ಎಷ್ಟು, ಲಿಮಿಟೆಡ್ 4,000 ಅಷ್ಟೇ ನಾನು ಪ್ರಾಫಿಟ್ ಮಾಡೋಕ್ಕಾಗೋದು ಬೆಸ್ಟ್ ಪಾಸಿಬಲ್ ಸಿಚುವೇಷನಲ್ಲಿ. ಬಟ್ ಇನ್ ವರ್ಸ್ಟ್ ಪಾಸಿಬಲ್ ಸಿಚುವೇಷನ್ ವಾಟ್ ಈಸ್ ಮೈ ರಿಸ್ಕ್, ಅನ್ಲಿಮಿಟೆಡ್ ರಿಸ್ಕ್. ಇದು ಸೆಲ್ಲಿಂಗ್ ಇರೋ ಒಂದು ನೆಗೆಟಿವ್ ಆಯಿತಾ. ಆ ಫೋನ್ದು ಎಕ್ಸಾಂಪಲ್ ತೊಗೊಳ್ಳೋಣ. ನೀವು 1 ಲಕ್ಷ ಕೊಟ್ಟು ತೊಗೊಂಡಿರ್ತೀರಲ್ವ ಫೋನ್ನ, ನೀವೇನು ಮಾಡಿರ್ತೀರ, 1 ಲಕ್ಷದಲ್ಲಿ ಮಾರ್ಬಿಟ್ಟು 70,000ದಲ್ಲಿ ವಾಪಸ್ ತೊಗೊಂಡ್ಬಿಡೋಣ, 30,000 ನಾನು ಮಾಡೋ ಲಾಭ ಅಂತ ಹೇಳ್ಬಿಟ್ಟು ನೀವು ಪ್ಲಾನ್ ಹಾಕಿರ್ತೀರ ಅಲ್ವಾ. ಬಟ್ ಐಫೋನ್ ಏನು ಮಾಡುತ್ತೆ, ಇವಾಗ iPhone 18 ಬಿಡೋವಾಗ ದರಿದ್ರವಾಗಿರೋ ಫೀಚರ್ ಇರೋದು, ಕೆಟ್ಟ ಫೀಚರ್ ಇರೋ ಫೋನು ಓವರ್ ಪ್ರೈಸ್ ಮಾಡಿ ಬಿಟ್ಬಿಡ್ತು ಅಂತ ಇಟ್ಕೊಳ್ಳಿ. iPhone 18 ಅದನ್ನು ತಗೊಳಕ್ಕೆ ಯಾರೂ ರೆಡಿ ಇಲ್ಲ, ಯಾರಿಗೂ ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ನೀವು ಮಾರಿರ್ತೀರಲ್ವ iPhone 1 lakh, ಅದಕ್ಕೆ ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲರೂ ನನಗೆ iPhone 18 ಬೇಡ, ನನಗೆ iPhone 17 ಬೇಕು ಅಂತ iPhone 17 ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಎಲ್ಲರೂ. ಆವಾಗ 1 ಲಕ್ಷ ಇರೋ ಐಫೋನ್ ಬೆಲೆ ಎಷ್ಟಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆದರೆ ಹೋಗಿ ಎಲ್ಲರೂ ಹೋಗ್ಬಿಟ್ಟು ಅಂಗಡಿಗಳ ಮುಂದೆ ನಿಂತ್ಕೊಂಡು ನನಗೆ iPhone 17 ಬೇಕು ಅಂತ ಗಲಾಟೆ ಮಾಡಿ ತಗೊಳಕ್ಕೆ ರೆಡಿ ಇರ್ತಾರೆ. 1 ಲಕ್ಷ ಇರೋ ಫೋನ್ಗೆ 1.5 ಲಕ್ಷ ಕೊಡೋಕೆ ರೆಡಿ ಇರ್ತಾರೆ. ಸರಿನಾ, 2 ಲಕ್ಷ ಕೊಡೋಕ್ಕೂ ರೆಡಿ ಇರ್ತಾರೆ. ತಲೆ ಕೆಟ್ಟೋರು ಹುಚ್ಚರು ಕೆಲವರು 3 ಲಕ್ಷ ಕೊಡೋಕ್ಕೂ ರೆಡಿ ಇರ್ತಾರೆ. ನನಗೆ iPhone 18 ನನಗೆ ಇಷ್ಟನೇ ಆಗಿಲ್ಲ, ನನಗೆ iPhone 17 ಬೇಕು ಅಂತ. ಅವಾಗ ನಿಮ್ಗೆ ಆಗೋ ಲಾಸ್ ಎಷ್ಟು, ಅಕಸ್ಮಾತ್ ಅದ್ರ ಪ್ರೈಸು 3 ಲಕ್ಷಕ್ಕೆ ಹೋಗ್ಬಿಟ್ರೆ ನಿಮ್ಗೆ ಆಗೋ ಲಾಸ್ ಎಷ್ಟು, 2 ಲಕ್ಷ. ಇನ್ನೂ ವರ್ಸ್ಟ್ ಪಾಸಿಬಲ್ ಸಿಚುವೇಶನ್ ಏನು, ಆ ಫೋನ್ದು ಪ್ರೈಸು 5 ಲಕ್ಷಕ್ಕೆ ಹೋಗ್ಬಿಡ್ತು ಅನ್ಕೊಳ್ಳಿ, ಫುಲ್ ಹೆವಿ ಡಿಮ್ಯಾಂಡ್ ಆಗೋಯ್ತು. ನಿನ್ನ ಹತ್ರ ಇವಾಗ ಐಫೋನ್ ಇದ್ರೆ ನೀವು 1 ಲಕ್ಷ ಕೊಟ್ಟು ತಗೊಂಡಿದ್ದೀಯ ಅಂದರೆ ಯಾರೋ ಒಬ್ಬ ಬಂದು ಸೆಕೆಂಡ್ಸ್ ಆದರೂ ಪರವಾಗಿಲ್ಲ ಗುರು ನನಗೆ ಅದೇ ಕೊಡು, 5 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಆ ಸಿಚುವೇಶನ್ ಬಂದ್ಬಿಡುತ್ತೆ ಅನ್ಕೊಳ್ಳಿ. ಅವಾಗ ನಿಮ್ಮ ಲಾಸ್ ಎಷ್ಟು, 4 ಲಕ್ಷ. ಅರ್ಥ ಆಯ್ತಾ. ಇದು ಬೈಯಿಂಗ್ ಮತ್ತೆ ಸೆಲ್ಲಿಂಗ್. ಇದನ್ನ ಮುಂದೆ ಡೀಟೇಲ್ ಆಗಿ ಸೆಟಪ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಎಲ್ಲ ಹೇಳ್ಕೊಡ್ತೀನಿ, ಯಾವ ಥರ ಎಲ್ಲ ಮಾಡಬೇಕು, ಸೆಲ್ಲಿಂಗ್ ಯಾವ ಥರ ಮಾಡಬೇಕು ಮಾಡಿದ್ರೆ, ಬೈಯಿಂಗ್ ಯಾವ ಥರ ಮಾಡಬೇಕು ಮಾಡಿದ್ರೆ ಅಂತ. ಓಕೆ, ಸದ್ಯಕ್ಕೆ ಬೈಯಿಂಗ್ ಅಂದ್ರೆ ಏನು, ಸೆಲ್ಲಿಂಗ್ ಅಂದ್ರೆ ಏನು ಅಂತ.
ಅರ್ಥ ಆಯ್ತಾ? ನೀಟಾಗಿ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇಷ್ಟು ನೀಟಾಗಿ ಯಾರು ಹೇಳಿರಲ್ಲ ನಿಮಗೆ, ಅರ್ಥ ಆಯ್ತು ಅಂತ ಇಟ್ಕೊಂತೀನಿ. ಓಕೆ, ಈ ಬೈಯಿಂಗ್ ಮತ್ತೆ ಸೆಲ್ಲಿಂಗ್ ಇದೆಯಲ್ವಾ, ಇದನ್ನೇ ಪ್ರೋಸೆಸ್ ಮಾಡ್ಕೊಳಕ್ ಸ್ವಲ್ಪ ನಿಮಗೆ ಬಿಗಿನರ್ಸ್ಗೆ ಅರ್ಥ ಆಗ್ತಾ ಇರಲ್ಲ. ಮತ್ತೆ ನೋಡಿ ವಿಡಿಯೋನ ಶಾರ್ಟ್ ಆಗೇ ಇಡ್ತೀನಿ. ವಿಡಿಯೋನ ಮತ್ತೆ ನೋಡಿ, ಇನ್ನೊಂದ್ಸಲಿ ನೋಡಿ, ನೋಟ್ಸ್ ತಗೊಳ್ಳಿ, ನೋಟ್ಸ್ ಗ್ರೂಪಲ್ಲಿ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸು ಆದಷ್ಟು ಬೇಗ ಆಗ್ಬಿಡ್ತೀನಿ, ಲೇಟ್ ಮಾಡಲ್ಲ. ವಿಡಿಯೋ ಇಷ್ಟ ಆಗಿದ್ರೆ, ನಾನು ಹೇಳ್ಕೊಟ್ಟಿದ್ದ ಅರ್ಥ ಆಗಿದ್ರೆ ನೀಟಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ರೆಸೆಂಟ್ ಅಂತ ಕಮೆಂಟ್ ಮಾಡಿ, ಅಥವಾ ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ, ಏನೋ ಒಂದು ಕಮೆಂಟ್ ಮಾಡಿ ಅಷ್ಟೇ. ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ಕಲಿಬೇಕು ಅಂದ್ಕೊಂಡಿರೋರಿಗೆ ಫುಲ್ಲು ನನ್ನ ಚಾನಲ್ನ ಶೇರ್ ಮಾಡಿ, ಕಲೀಲಿ, ಫ್ರೀಯಾಗಿ ಕಲೀಲಿ. ನಾನು ₹1 ಖರ್ಚು ಮಾಡಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋಕ್ಕೆ. ಸೊ ಎಲ್ಲರೂ ಕಲಿಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ನಂದು. ಕಲೀಲಿ ಫ್ರೀಯಾಗಿ, ಶೇರ್ ಮಾಡಿ. ಬಾಯ್, ಸಿಗುವ ನೆಕ್ಸ್ಟ್ ಕ್ಲಾಸಲ್ಲಿ.